ಇದೀಯ ಜಯ? ನಿನ್ನೆ ರಾತ್ರಿ ಜ್ಞಾಪಕ ಬಂತ? ಸದಾಶಿವನಿಗೆ ಯಾವಾಗ್ಲೂ ಅದೇ ಜ್ಞಾನ, ಯಾವಾಗ್ಲೂ ಅದೇ ನೆನಪ. ಮತ್ತಿನ್ನೇನ್ ನೆನಪಾಯ್ತು? ನಾವಿಬ್ರು ತಿರುಪತಿಗೆ ಹೋಗಿದ್ದೀವಿ ಅಂತೆ. ನಾನು ಮುಂದೆ ಹೋಗ್ತಾ ಇದ್ದೀನಿ, ನೀವು ಲಗೇಜ್ ಹೊತ್ಕೊಂಡು ನನ್ನ ಹಿಂದೆ ಬರ್ತಾ ಇದ್ದೀರಾ. ಏನು? ನಾನು ಲಗೇಜ್ ಹೊತ್ಕೊಂಡು ನಿನ್ನ ಹಿಂದೆ ಬರ್ತಾ ಇದ್ದೀನ? ಅಯ್ಯೋ ನಿಜ ಅಲ್ರಿ, ಸುಮ್ನೆ ಕಲ್ಪನೆ. ಕೈಯಲ್ಲಿ ಚುಂಬು, ತಲೆ ಮೇಲೆ ಬೆಡ್ಡಿಂಗ್, ಕಿವಿಯಲ್ಲಿ ಹೂ ಇಟ್ಕೊಂಡಿರ್ಲಿಲ್ವಾ? ಹೂವು ಇನ್ನು ಇಟ್ಟಿರ್ಲಿಲ್ಲ. ಅಯ್ಯೋ ಇನ್ನೊಂದು ವಿಷಯ ಗೊತ್ತಾ, ನಮ್ಮ ಎದುರುಗಡೆ ಅಷ್ಟು ಫ್ರೆಂಡ್ಸ್ ಎಲ್ಲ ಬಂದ್ರು. ಅಂದ್ರೆ ನಾನ್ ತಲೆ ಮೇಲೆ ಲಗೇಜ್ ಹೊತ್ಕೊಂಡು ರೈಲ್ವೆ ಕೂಲಿ ಹಾಗೆ ನಿನ್ನ ಹಿಂದೆ ಬರ್ತಾ ಇದ್ರೆ ನಿನ್ನ ಫ್ರೆಂಡ್ಸ್ ಎಲ್ಲ ನೋಡ್ಬಿಟ್ರೇನೆ, ಅವ್ರ ಮುಂದೆಲ್ಲ ನನ್ಗೆ ಅವಮಾನ ಮಾಡೋಕೆ ಎಷ್ಟೇ ಧೈರ್ಯ? ಅದ್ಯಾಕ್ರಿ ಅಷ್ಟು ಸಿಟ್ಟು ಹಾಕ್ತೀರಾ? ನಾಳೆ ನಾವು ತಿರುಪತಿಗೆ ಹೋದ್ವಿ ಅಂತ ಇಟ್ಕೊಳ್ಳಿ, ಆಗ ಬೆಡ್ಡಿಂಗ್ ಅಂತೂ ಬೇಡ, ಸೂಟ್ ಕೇಸ್ ಆದ್ರೆ ಇಟ್ಕೋತೀರಾ? ಆ ಕರ್ಮ ನಮಗೇನೆ ಬಂತು. ಆರಾಮಾಗಿ ಫ್ಲೈಟ್ ಅಲ್ಲಿ ಹೋಗಿ ಅಲ್ಲಿಂದ ಟ್ಯಾಕ್ಸಿ ಮಾಡ್ಕೊಂಡು ಬೆಟ್ಟಕ್ಕೆ ಹೋದ್ರಾಯ್ತು. ಹಾಗೋದ್ರೆ ಪುಣ್ಯ ಸಿಗುಲ್ರಿ. ಹಾಗಂತ ಹೇಳಿದ ಬುದ್ಧಿವಂತರು ಯಾರು? ನಮ್ಮಮ್ಮ ಹೇಳಿದ್ರು. ಇದು ನಿಮ್ಮ ಅಮ್ಮನ ಫಿಟ್ಟಿಂಗಾ? ಹಾಗೇನಿಲ್ಲ ನೋಡಿ, ನಮ್ ಲಗೇಜಿನ ನಾವೇ ಹೊತ್ಕೊಂಡು ಬೆಟ್ಟ ಹತ್ತಿದ್ರೆ 10 ಜನ್ಮದ ಪುಣ್ಯ ಸಿಗುತ್ತಂತೆ. ಅಯ್ಯೋ, ನಿನ್ನನ್ನು ಕಟ್ಕೊಳ್ಳೋಕೆ ನಾನು ಎಷ್ಟು ಜನ್ಮದ ಪುಣ್ಯ ಮಾಡಿದ್ನೋ ಆ ದೇವರಿಗೆ ಗೊತ್ತು. ನೋಡು, ಚೆನ್ನಾಗಿ ತಿಳ್ಕೊ, ಒಂದು ವೇಳೆ ನಾವು ತಿರುಪತಿಗೆ ಹೋಗೋದೇ ಆದ್ರೆ ನಿನ್ನ ತಲೆ ಮೇಲೆ ಸೂಟ್ ಕೇಸು, ನಿಮ್ಮ ಅಮ್ಮನ ತಲೆ ಮೇಲೆ ಮಂಚ, ಬೆಡ್ಡಿಂಗು, ಈ ಮನೆ ಸಾಮಾನೆಲ್ಲ ಮೂಟೆ ಕಟ್ಟಿ ತಲೆ ಮೇಲೆ ಇಟ್ಟು ಬೆಟ್ಟ ಹತ್ತಿಸ್ತೀನಿ ಹೊರತು ನಾನು ಹೊರ್ತೀನಿ ಅಂತ ತಿಳ್ಕೊಬೇಡ. ನೀನು ನಿನ್ನಮ್ಮ ನನ್ನನ್ನು ಏನಂತ ತಿಳ್ಕೊಂಡಿದ್ದೀರಿ? ಹೋಗು, ಕಾಫಿ ತಗೊಂಡ್ ಬಾ. ನೋಡಿ, ಬೆಟ್ಟನೂ ಇಲ್ಲ, ಸೌದೆ ಅಟ್ಟಾನೂ ಇಲ್ಲ, ಹೋಲ್ ತಿರುಪತಿ ಪ್ರೋಗ್ರಾಮ್ ಕ್ಯಾನ್ಸಲ್. ಹೋಗು, ಅದಲ್ರಿ. ಹೋಗು, ಕಾಫಿ.